ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಹ. ಇವತ್ತು ನಾನು UPSC ಕರೆದಿರುವಂಥ ಪೋಸ್ಟ್ಗಳಿಗೆ ತೋರಿಸ್ಕೊಳಕ್ಕೆ ಬಂದಿದ್ದೀನಿ. ಇದು ನಮ್ಮ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. UPSC ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಎಕ್ಸಾಮ್ನ ಕರೆದಿದ್ದಾರೆ ಸ್ನೇಹಿತರೆ. 150 ಪೋಸ್ಟ್ಗಳನ್ನ ಕರೆದಿದ್ದಾರೆ ಟೋಟಲ್ಲು. ಓಕೆ ಸ್ನೇಹಿತರೆ, ಇದ್ರದ್ದು ಫೀ ಬಂದ್ಬಿಟ್ಟು 100 ರುಪೀಸ್ ಎಲ್ಲರಿಗೂ. SC ST ಫಿಮೇಲು ಮತ್ತು BWDಗೆ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ. ಲಾಸ್ಟ್ ಡೇಟ್ ಬಂದು 5/3/2024 ಇದೆ. ಸಾಯಂಕಾಲ 6 ಗಂಟೆವರೆಗೂ ಇದೆ ಸ್ನೇಹಿತರೆ. ಏಜ್ ಬಂದು 21 ಏಜಿಂದ ಹಿಡಿದು 32 ಏಜ್ವರೆಗೂ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಇದಾದ ನಂತರ ಎನಿ ಡಿಗ್ರಿ ಹೊಂದಿರಬಹುದು, ಅವರು ಇದನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟಿಫಿಕೇಶನ್ ನೋಡೋಣ ಆದರೆ ನೋಟಿಫಿಕೇಶನಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ. ಲಾಸ್ಟ್ ಡೇಟ್ ಬಂದು 5/3/2024. ಓಕೆನಾ ಸ್ನೇಹಿತರೆ. ಅದಾದ ನಂತರ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಫುಲ್ಲು ನೀವು ಚೆಕ್ ಮಾಡಬಹುದು. UPSC ವೆಬ್ಸೈಟ್ ಡೈರೆಕ್ಟಾಗಿ ಓಪನ್ ಆಗುತ್ತೆ, ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ upsconline.nic.in. ಓಕೆನಾ ಸ್ನೇಹಿತರೆ. ಅದಾದ ನಂತರ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ನೀವು ಎಕ್ಸಾಮ್ ಬರೀತಿರಲ್ಲ, CBT ಎಕ್ಸಾಮು, ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕು. ಅದಾದ ನಂತರ ಇನ್ನೇನಿದೆ, ಎಲ್ಲೆಲ್ಲಿ ಸೆಂಟರ್ಸ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮೇನ್ ಸಿಟೀಸ್ಗಳಲ್ಲಿ, ಇಡೀ ಇಂಡಿಯಾದಲ್ಲಿ ಮೇನ್ ಸಿಟೀಸಲ್ಲಿ ಪಕ್ಕ ಸೆಂಟರ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ನಮ್ಮ ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ. ಓಕೆನಾ. ಇದಾದ ನಂತರ ಇನ್ನೇನಿದೆ, ಇದರಲ್ಲಿ PH ಅಲ್ಲಿ VIಗೆ ಲೋ ವಿಷನ್ ಅವ್ರಿಗೆ ಎರಡು ವೇಕೆನ್ಸಿ ಕೊಟ್ಟಿದ್ದಾರೆ. ಹಾರ್ಡ್ ಆಫ್ ಹಿಯರಿಂಗ್ ಅವ್ರಿಗೆ 2 ವೇಕೆನ್ಸಿ, 3 ವೇಕೆನ್ಸಿ ಕೊಟ್ಟಿದ್ದಾರೆ. ಲೋಕೋಮೋಟರಿ ಡಿಸಬಿಲಿಟಿ ಅವ್ರಿಗೆ 4 ವೇಕೆನ್ಸಿ ಕೊಟ್ಟಿದ್ದಾರೆ. ಟೋಟಲ್ಲು 9 ವೇಕೆನ್ಸಿ ಇದಾವೆ ಸ್ನೇಹಿತರೆ. ಫುಲ್ಲಿ ಬ್ಲೈಂಡ್ ಇದ್ರೆ ಅವ್ರಿಗೆ ಇದು ಇಲ್ಲ. ಓಕೆನಾ. ಲೋ ವಿಷನ್ ಇದ್ರೆ ಅವ್ರಿಗೆ ಅಪ್ಲಿಕಬಲ್ ಇದೆ ಸ್ನೇಹಿತರೆ. ಅದಾದ ನಂತರ ಎಲಿಜಿಬಿಲಿಟಿ ಬಂದು ಇಂಡಿಯನ್ ಆಗಿರಬೇಕು, ಆ ಥರ ಎಲ್ಲ ಇದೆ. ಏಜ್ ಲಿಮಿಟ್ಟು 32ವರೆಗೂ ಇದೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ SC ST ಆಗಿದ್ರೆ. ಅದಾದ ನಂತರ PWD ಆಗಿದ್ರು ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾರೆ ಸ್ನೇಹಿತರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವುದಾದ್ರೂ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ವಿತ್ ಅಟ್ಲೀಸ್ಟ್ 1 ಸಬ್ಜೆಕ್ಟ್ ನೇಮ್ಡ್ ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ, ಓಕೆನಾ, ಅಥವಾ ಕೆಮಿಸ್ಟ್ರಿ, ಜಿಯಾಲಜಿ, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಝುವಾಲಜಿ, ಆ ಥರ ಏನಾದರೂ ಒಂದು ಸಬ್ಜೆಕ್ಟು ಅದರಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಎಷ್ಟು ಅಟೆಂಪ್ಟ್ಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎವ್ರಿ ಕ್ಯಾಂಡಿಡೇಟ್ ಅಪಿಯರಿಂಗ್ ದ ಎಕ್ಸಾಮಿನೇಷನ್ ಹೂ ಈಸ್ ಅದರ್ವೈಸ್ ಎಲಿಜಿಬಲ್ ಶೆಲ್ ಬಿ ಪರ್ಮಿಟೆಡ್ 6 ಅಟೆಂಪ್ಟ್ಸ್ ಅಟ್ ದ ಎಕ್ಸಾಮಿನೇಷನ್. ಓಕೆನಾ ಸ್ನೇಹಿತರೆ. 6 ಅಟೆಂಪ್ಟ್ಗಳನ್ನ UPSCಲಿ ನೀವು ಮಾಡ್ಬೋದು. ಎಕನಾಮಿಕಲಿ ವೀಕರ್ ಕ್ಯಾಟಗರಿ ಆಗಿದ್ರೆ 9 ಅಟೆಂಪ್ಟ್ಸ್ವರೆಗೂ ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ಮೆಡಿಕಲ್ಲು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸು ನೀವು ಮೀಟ್ ಆಗಬೇಕು. ಅದಾದ ನಂತರ ಫೀಸ್ ಬಂದು 100 ರುಪೀಸ್ ಇದೆ ನಾರ್ಮಲ್ ಪರ್ಸನ್ಸ್ಗೆ. SC ST PWD ಅಥವಾ ಫಿಮೇಲ್ ಆಗಿದ್ರೆ ಯಾವುದೇ ರೀತಿಯ ಅಮೌಂಟು ಇರೋದಿಲ್ಲ. 5ನೇ ತಾರೀಕು 6 ಗಂಟೆವರೆಗೆ ಅಷ್ಟೇ ಅಲೋ ಇರೋದು. ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಇನ್ನು ನೀವು ನಾರ್ಮಲ್ ಆಗಿ ಪ್ರಿಲಿಮಿನರಿ ಮತ್ತು ಮೇನ್ಸ್ 2 ಎಕ್ಸಾಮ್ಸ್ ಇರುತ್ತೆ. UPSC ಅಂದರೆ ಗೊತ್ತಿರೋದೆ, ಪ್ರಿಲಿಮಿನರಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಅದಾದ ನಂತರ ಮೇನ್ಸ್ಗೆ ಪ್ರಿಪೇರ್ ಆಗಿ ಮೇನ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ನೀವು ಹೊಂದಿರಬೇಕು. ಯಾವುದೇ ರೀತಿಯ ಕೇಸು ಎಲ್ಲ ಏನು ಇರಬಾರ್ದು ನಿಮ್ಮ ಮೇಲೆ. ಇದಿಷ್ಟು UPSC ಎಕ್ಸಾಮ್ ಬಗ್ಗೆ ಆಗಿತ್ತು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು.